ನಾವೆಲ್ಲ ಒಕ್ಕಟ್ಟಾಗಿರೂ ಇಲೆಕ್ಷನ್ ಬಂದ್ರೆ ಹೆಂಗಿರ್ಬೇಕಂದ್ರೆ 100% ವೋಟಿಂಗ್ ಮಾಡ್ಬೇಕು. ಹಿಂಗೆ ಮಾಡಿಬಿಟ್ರಂದ್ರೆ ವಕಫ್ ಕಾಯ್ದೆನೂ ಕಿತ್ತೋಗಿತ್ತೀವಿ, ಅವ್ರಿಗೆ ಸಿಗೋ ಸಬ್ಸಿಡಿನೂ ಬಂದ್ ಮಾಡ್ತೀವಿ. ಏನಿದ್ರು ದಲಿತರು, ಹಿಂದುಳಿದವರು, ನಮ್ಮ ಬಡವರು, ಎಲ್ಲ ಜಾತಿಯಾಗೂ ಬಡವರು ಅವ್ರಿಗೆ ಕೊಡೋನು. ಅವ್ರಿಗೇನು ಕೊಟ್ರೆ ಏನು ಕಿಸಿದ್ಲಕ್ಕ ನಮಗೇನು ಕೊಡೋಂಗದ. ಓಟೇ ಹಾಕೋದಿಲ್ಲ ಅಂದ್ರೆ ಅದಕ್ಕೆ ಸುಮ್ಮನೆ ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಸಬ್ಕಾ ಸಾಥ್. ಓಟ್ ಡಬ್ಬಿ ಮೇ ಕುಚ್ ಭೀ ನೈ ಫಾಯ್ದೆ ಐತೆ. ನಾವು 2322 ಓಟ, ಒಂದು ಓಟ್ 500 ಮನೆ ಕಟ್ಕೊಂಡು ನನ್ನ ಮಕ್ಕಳೇ ಹಾಕ್ಬೇಕಲ್ಲ ಮೋದಿಯವರಿಗೆ. ಅವ್ರಿಗೂ ಗುರ್ತಾಗೈತೆ ಮೋದಿಯವರಿಗೆ, ನಾ ಹೆಂಗೆ ತಪ್ಪು ಮಾಡಿದೆಪ್ಪ, ಇನ್ನೇನು ಮಾಡೋದು ಬೇಡ, ಅದಕ್ಕೆ ವಕಫ್ ಕಾಯ್ದೆ ತಂದಾರೆ. ಈಗ ಅಮೆಂಡ್ಮೆಂಟ್ ಆಗ್ತದೆ. ಏನು ಜಗತ್ತು ಅವ್ರು ಮೋದಿಯವ್ರು ಪ್ಲ್ಯಾನ್ ಇಟ್ಟೇ ಮಾಡ್ಯಾರ. ಇನ್ನು 3 ತಿಂಗಳದಾಗ ರಾಜ್ಯಸಭಾದಾಗ ನಮ್ಮ ರಿಸಲ್ಟ್ ಆಗ್ತದೆ. ಈಗ JPC ಮಾಡ್ಯಾರ, ಜಾಯಿಂಟ್ ಪಾರ್ಲಿಮೆಂಟ್ ಕಮಿಟಿ ಮಾಡಿರ್ತಾರೆ. ಅವರೆಲ್ಲ ಅದ್ರಾಗೆಲ್ಲ ನಮ್ಮವ್ರೆ ಅದಾರ. ಮುಂದೆ ವಕಫ್ ಆಸ್ತಿ ಉಳಿದ್ರು ಅದಕ್ಕೆ ಅಧಿಕಾರ ಕಸೋತಾರ. ಇದ್ರಾಗ 2 MP ಇರ್ತಾರೆ ಪಾರ್ಲಿಮೆಂಟ್ನಾಗ. ಕರ್ನಾಟಕದಾಗ 2 MLAಗಳನ್ನ ಅದ್ರಾಗ ಮೆಂಬರ್ ಇರ್ತೀವಿ ನಾವು ಹಿಂದೂಗಳು. ಅದು ಬ್ಯಾನ್ ಆಗೈತೆ ಕಾಂಗ್ರೆಸ್. ಹಿಂದೂಗಳೇ ಹಾಕ್ಬೇಕು. ಹಾಗಾದ್ರೆ ಹಿಂದೂ ಗುಡಿಗಳದ್ದು ರೊಕ್ಕ ನೀವು ಅವ್ರ ಮಸೂದಿಗೆ ಹಾಕೊಳಕತ್ತೀರಪ್ಪ. ನಮ್ಮ ದೇವಸ್ಥಾನ ಇನ್ಮ್ಯಾಗ ನೀವು ದೇವಸ್ಥಾನದಾಗ ಹುಂಡಿನೂ ಸರ್ಕಾರಿ ಧಾರ್ಮಿಕ ದತ್ತಿ ಇಲಾಖೆ ಬರ್ದಿದ್ದು ಗುಡಿ ಒಳಗೆ ಹುಂಡಿಯಾಗೂ ರೊಕ್ಕ ಹಾಕ್ಬೇಡ್ರಿ. ನೀವು 150 ರೂಪಾಯಿನರಿ ಅಲ್ಲಿ ಇದ್ದಂಥ ಆಚಾರ್ಯ ಅಲ್ಲೇನೋ ಸ್ವಾಮಿಗಳೇನು ಇರ್ತಾರಲ್ಲ ಅವ್ರಿಗೆ ಕೊಡ್ರಿ, ಪಾಪ ಅವ್ರ ಮನೆ ನಡೀಲಿ. ಈ ಸರ್ಕಾರಕ್ಕೆ ರೊಕ್ಕ ಕೊಡ್ರಿ. ನಿಮ್ಮ ರೊಕ್ಕ 5,000 ಕೊಡ್ತಾರೆ. ರೊಕ್ಕ ಪೊಲಿಟಿಕ್ ಕಂಪೌಂಡ್ ಕಟ್ಲಕ್ಕೆ 100 ಕೋಟಿ ರೂಪಾಯಿ ಕೊಟ್ಟ ನಮ್ಮ ಸಿದ್ದರಾಮಯ್ಯ. ಅದಕ್ಕೆ ಇದನ್ನೆಲ್ಲ ಜಾಗೃತಿ ಮಾಡಿಕೊಂಡು ಸುಭಾಷ್ ಚಂದ್ರ ಬೋಸ್ ಜಯಂತಿ ಇವತ್ತು ನಾವು ಯಾರನ್ನ ನೆನೆಸ್ಬೇಕಪ್ಪ ಅಂದ್ರೆ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣ ಹುಟ್ಟಿದ ದಿನ ಇವತ್ತು. ಕ್ರಾಂತಿಕಾರಿ ಸಂಗೊಳ್ಳಿ ರಾಯಣ್ಣ ಹುಟ್ಟಿದಂಥ ಪುಣ್ಯ ದಿವಸ ಇವತ್ತು. ಅಕ್ಟೋಬರ್ ಬರೇ ಗಾಂಧಿ ಅಟ್ಟೆ ಹುಟ್ಟಲಿಲ್ಲ, ಲಾಲ್ ಬಹದ್ದೂರ್ ಶಾಸ್ತ್ರಿ ಹುಟ್ಟಿದಂಥದ್ದು. ಲಾಲ್ ಬಹದ್ದೂರ್ ಶಾಸ್ತ್ರಿ ಫೋಟೋನು ಗಾಂಧಿಗಿಂತ ದೊಡ್ಡದು ಮಾಡಿ ಇಟ್ಟು ಪೂಜೆ ಮಾಡ್ರಿ. ಆಗಸ್ಟ್ 15 ಬಂದ್ರೆ ಸಂಗೊಳ್ಳಿ ರಾಯಣ್ಣನ ನೆನೆಸ್ಕೋರಿ. ಜನವರಿ 26 ಬಂದ್ರೆ ಸಂಗೊಳ್ಳಿ ರಾಯಣ್ಣನ ಗಲ್ಲಿಗೇರಿಸಿದ ದಿನ, ಹುತಾತ್ಮ ದಿನ ಅಂತೇಳಿ ನೀವೆಲ್ಲರೂ ಪೂಜೆ ಮಾಡ್ರಿ. ಸಂಗೊಳ್ಳಿ ರಾಯಣ್ಣ ಇಡೀ ವೀರಾಣಿ ಚೆನ್ನಮ್ಮ ಜೊತೆಗೆ ಸ್ವಾತಂತ್ರ್ಯಕ್ಕೆ ಹೋರಾಟ ಮಾಡೋದಂಥ ಪುಣ್ಯಾತ್ಮ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಇನ್ನು ಎಲ್ಲೇ ಕಾರ್ಯಕ್ರಮ ಇರುತ್ತೆ. ಸುಭಾಷ್ ಚಂದ್ರ ಬೋಸ್ ಜನ್ಮ ದಿವಸ ಬಂದರೆ ಈಗಂತೂ ಇಲ್ಲಿ ಕಮಿಟಿಯವ್ರು ಇದ್ದೀರಿ. ಈಗ ನಮ್ಮ BJP ಕಾರ್ಯಕರ್ತರು ಬಹುಶಃ ಎಲ್ಲ ಮೂರ್ತಿಗಳನ್ನು ಬಿಜಾಪುರನಾಗ ತೊಳೆದಾರ. ಎಲ್ಲ ತೊಳೆದಿರಲ್ಪ ಪಾಪ, ಎಲ್ಲ ನೀರು ಹಾಕಿ ತೊಳೆದು ಎಲ್ಲ ಕ್ಲೀನ್ ಮಾಡ್ಯಾರ. ಇನ್ನು ಮ್ಯಾಗ ನಾವು ನಿಮ್ಮ 35ನೇ ವಾರ್ಡದ ಜನರಿಗೆ ಮತ್ತು ಅದೇನೇ ಸುಭಾಷ್ ಚಂದ್ರ ಬೋಸ್ರಿಗೆ ಇದು ಅದಲ್ಲ, ಇವತ್ತು ನಿಮ್ಮ ಹುಡ್ಯಾಗ ನೇತಾಜಿ ಸುಭಾಷ್ ಚಂದ್ರ ಬೋಸ್ರನ್ನ ಹಾಕೀವಿ. ಅವ್ರು ತೊಳೆದು ಬೆಳೆದು ಅವ್ರ ಹುಟ್ಟುಹಬ್ಬ ಬಂದಾಗ ಅವ್ರು ಇದು ಬಂದಾಗ ಬಂದು ಹಾರ ಹಾಕಿ ಒಂದು ಜೈ ಹಿಂದ್ ಅಂತ ಹೇಳಿ ಅವ್ರ ಸ್ಮರಣೆ ಮಾಡ್ಕೋಬೇಕು. ಯಾಕಂದ್ರೆ ಮೂರ್ತಿ ಯಾಕೆ ಕೂಡಿಸ್ತೀವಪ್ಪ ಅಂದ್ರೆ ಅವ್ರ ಆದರ್ಶ ನಮಗಿರಲಿ. ಅವ್ರು ಹೆಂಗೆ ನಮಗೆ ಸಲುವಾಗಿ ಹೋರಾಟ ಮಾಡ್ಯಾರ ಅಂಥದ್ದನ್ನ ಸಾಂಕೇತಿಕವಾಗಿ ಈ ಮೂರ್ತಿ ಕೂಡಿಸೋದು ನಮ್ಮ ದೇಶದ ಸಂಸ್ಕೃತಿ ಇದೆ. ಅದಕ್ಕೆ